ವೆಲ್ಕಮ್ ಬ್ಯಾಕ್. ಶ್ಲೋಕ ಸಂಖ್ಯಾ 215. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಹಿ. ಯಾರು ತಮ್ಮ ಆಧಾರವಾದಂತಹ ಅಥವಾ ಸ್ಥಿರವಾದಂತಹ ಆಧಾರವನ್ನ ಅಥವಾ ವಿಷಯಗಳನ್ನ ಬಿಟ್ಟು ಅಸ್ಥಿರವಾದಂತಹ ವಿಷಯಗಳ ಕಡೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೋ ಅವರು ಸ್ಥಿರವಾದದ್ದನ್ನು ಕಳ್ಕೊಂಡಿರ್ತಾರೆ ಮತ್ತು ಅಸ್ಥಿರವಾದದ್ದು ಸಿಗುವಂತಹ ನಿರೀಕ್ಷೆಯಲ್ಲಿ ಮಾತ್ರ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಇದು ವ್ಯಾಧನಿಗೆ ಸೂಚಿಸಿದಂತಹ ಶ್ಲೋಕ ಇದು. ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಹಿ. ಅವನು ಸಿಕ್ಕಂತಹ ವಸ್ತುವನ್ನ ಬಿಟ್ಟು ಸಿಗದಿದ್ರ ಕಡೆ ಪ್ರಯತ್ನ ಮಾಡ್ತಾನೆ. ಆ ಸಿಕ್ಕಂತಹ ವಸ್ತುವನ್ನ ಬಿಟ್ಟಿದ್ದು ಒಂದು ತಪ್ಪಾಗಿರ್ತದೆ. ಸಿಗದಿದ್ದಂತಹ ವಸ್ತುವಿನ ಬಗ್ಗೆ ಏನ ಆಸೆ ಇರ್ತದೋ ಅದು ಕೂಡ ಇವನ ಕೈ ಮೀರಿ ಹೋಗಿರ್ತದೆ. In this shloka, the poet says it is better to hold whatever we have in our hand rather than leaving all that we have and trying to aim for something which is beyond our capacities, which leads to multiple problems, multiple issues. Yo dhruvani parityajya. Here in the case of, there is a popular word or a proverb which goes as a bird in the bush or a bird in the hand is better than two in the skies. ನಮ್ಮ ಕೈಯಲ್ಲಿರುವಂಥದ್ದು ನಮಗೆ ಸಿಕ್ಕಂತಹ ವಿಷಯವನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಸಿಗದಿದ್ದರ ಕಡೆ ಪ್ರಯತ್ನ ಮಾಡಲೇಬೇಕಾಗ್ತದೆ. ಆದ್ರೆ ಅದು ಸಿಕ್ಕ ಮೇಲೆ ಹಿಂದಿನ ಒಂದು ನಮಗೆ ಬೇಡದಂತಹ ವಸ್ತುವನ್ನ ಬಿಡಬಹುದು. ಈಗ ಉದಾಹರಣೆಗೆ ಒಂದು ಕೆಲಸ ಯಾವ್ದು ಸಿಕ್ಕಿದೆಯೋ ಅದನ್ನ ಭದ್ರವಾಗಿ ಇಟ್ಕೊಳ್ಬೇಕಾಗ್ತದೆ. ಮುಂದಿನ ಕೆಲಸ ಸಿಗುವವರೆಗೆ ಆದ್ರೂ ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಇರೋ ಕೆಲಸವನ್ನು ಬಿಟ್ಟುಕೊಂಡು ಇನ್ನೊಂದು ಕೆಲಸಕ್ಕೆ ನಾವು ಪ್ರಯತ್ನ ಮಾಡೋದು ಮೂರ್ಖತನ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ತತಃ ಅಸೌ ಸ್ವಕರ್ಮ ವಶಾತ್ ನಿರಾಶಃ ಕಟಕಂ ಪ್ರವಿಷ್ಟಃ ಮಂಥರಾದಯಃ ಸರ್ವೇ ತ್ಯಕ್ತ ಆಪದಃ ಸ್ವಸ್ಥಾನಂ ಗತ್ವಾ ತಥಾ ಸುಖಂ ಆಸ್ಥಿತಾಃ. ತನ್ನ ದುರ್ದೈವವನ್ನೇ ಶಾಪ ಮಾಡಿಕೊಂಡು ಶಪಿಸಿಕೊಂಡು ಆ ವ್ಯಾಧನು ತನ್ನ ಮನೆಯ ಕಡೆ ಪ್ರಯಾಣವನ್ನು ಬೆಳೆಸ್ತಾನೆ. ಮಂಥರ, ಹಿರಣ್ಯಕ, ಲಘುಪತನಕ ಮತ್ತು ಚಿತ್ರಾಂಗ ಇವು ಕೂಡ ಸುಖವಾಗಿ ತಮ್ಮ ಜೀವನವನ್ನ ನಡೆಸ್ಕೊಳ್ಳುತ್ತೆ. ಸೊ ಎಟ್ ದಿ ಎಂಡ್, without any other options, the hunter has decided to go home. On the other side, Manthara, Chitranga, Laghupatanaka and Hiranyaka were very happy to lead the life escaping from the danger. Atha Rajaputraihi Sanandamuktam Sarvam Shrutavantaha Sukhinah Vayam Siddham Naha Samihitam. ವಿಷ್ಣು ಶರ್ಮಾ ಉವಾಚ ಏತಾವತಾ ಭವತಾಂ ಅಭಿಲಷಿತಂ ಸಂಪನ್ನಂ. ಇಷ್ಟೆಲ್ಲ ಕೇಳಿ ಆದ್ಮೇಲೆ ರಾಜಪುತ್ರರು ಒಂದು ಮಾತನ್ನು ಹೇಳ್ತಾರೆ. ಸರ್ವಂ ಶ್ರುತವಂತಹ ಸುಖಿನಃ ವಯಂ. ಎಲ್ಲವನ್ನ ಕೇಳಿದ್ದೇವೆ ಏಕಾಗ್ರತೆಯಿಂದ. ನೀವು ಹೇಗೆ ಏಕಾಗ್ರತೆಯಿಂದ ಕೇಳಿದ್ರೋ ಹಾಗೆ ಅವರು ಎಲ್ಲ ಕೇಳಿದ್ದಾರೆ. ಸಿದ್ಧಂ ನಃ ಸಮೀಹಿತಂ. ನಮಗೆ ನಿಮ್ಮ ಕಥೆಯ ಮೂಲಕ ಯಾವ ವಿಚಾರವನ್ನು ಹೇಳಬೇಕು ಅಂತಿದ್ರು ಆ ಎಲ್ಲ ವಿಚಾರಗಳು ನಮ್ಗೆ ಚೆನ್ನಾಗಿ ಮನದಟ್ಟಾಗಿದೆ ಅಂತ ಹೇಳಿ ವಿಷ್ಣು ಶರ್ಮಾ ವಾಚ ಏತಾವತಾ ಭವತಾಂ ಅಭಿಲಷಿತಂ ಸಂಪನ್ನಂ. ನಿಮಗೆ ಏನು ಇಷ್ಟವಾಗಿತ್ತೋ ಅಂದ್ರೆ ಈ ಎಲ್ಲ ವಿಷಯಗಳು ನಿಮ್ಮ ಮನಸ್ಸಿಗೆ ಹೋಗ್ಬೇಕು ಅಂತ ಏನು ಇಷ್ಟ ಇತ್ತೋ ಅದು ಈಗ ಸಂಪನ್ನವಾಗಿದೆ, ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. After paying attention or after listening to Vishnu Sharma, all the princes were very happy and they expressed their gratitude, happiness to Vishnu Sharma. In response to their words, Vishnu Sharma says, etavata bhavatam abhilashitam sampannam. So whatever you wanted to achieve,
hope it is probably fulfilled without any difficulty. Aparam api idamastu mitra prapnuta. So this is a last shloka. ಇದನ್ನ ಭರತವಾಕ್ಯ ಅಂತ ಹೇಳಿ ನಾಟಕಗಳಲ್ಲಿ ಬಳಸ್ತಾ ಇದ್ರು. ಭರತವಾಕ್ಯ ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಶುಭ ಸಂದೇಶದೊಂದಿಗೆ ಪ್ರಾಚೀನ ನಾಟಕಗಳು ಸಮಾಪ್ತಿಗೊಳ್ತಾ ಇದ್ವು. ಇದು ಆ ರೀತಿಯ ಒಂದು ನಾಟಕೀಯ ಸಂವಿಧಾನದಲ್ಲಿ ಕವಿ ಹೇಳಿದ್ದಾನೆ. ಮಿತ್ರಂ ಪ್ರಾಪ್ನುತ ಸಜ್ಜನಾಃ ಜನಪದೈಃ ಲಕ್ಷ್ಮೀಃ ಸಮಾಲಂಬ್ಯತಾಂ ಭೂಪಾಲಾಃ ಪರಿಪಾಲಯಂತು ವಸುಧಾಂ ಶಶ್ವತ್ ಸ್ವಧರ್ಮೇ ಸ್ಥಿತಾಃ ಆಸ್ತಾಂ ಮಾನಸತುಷ್ಟಯೇ ಸುಕೃತಿನಾಂ ನೀತಿಃ ನವೋಢಾ ಇವ ವಃ ಕಲ್ಯಾಣಂ ಕುರುತಾಂ ಜನಸ್ಯ ಭಗವಾನ್ ಚಂದ್ರಾರ್ಘ ಚೂಡಾಮಣಿ. ಮಿತ್ರಂ ಪ್ರಾಪ್ನುತ, ಒಳ್ಳೆಯ ಸ್ನೇಹಿತರು ನಿಮ್ಗೆಲ್ರಿಗೂ ಸಿಗಲಿ. ಸಜ್ಜನಾಹ ಮಿತ್ರಂ ಪ್ರಾಪ್ನುತ ಜನಪದೈಃ ಲಕ್ಷ್ಮೀಃ ಸಮಾಲಂಬ್ಯತಾಂ. ಸನ್ಮಿತ್ರರು ನಿಮ್ಗೆಲ್ರಿಗೂ ಸಿಗಲಿ ಮತ್ತು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರಿರಲಿ. ಹಾಗೆಯೇ ಭೂಪಾಲಾಹ ಪರಿಪಾಲಯಂತು ವಸುಧಾಂ ಶಶ್ವತ ಸ್ವಧರ್ಮೇ ಸ್ಥಿತಾಃ. ಶಾಸನ ಮಾಡುವಂತಹ ಅಧಿಕಾರದ ಸ್ಥಾನದಲ್ಲಿರುವವರು ಧರ್ಮಪರವಾಗಿ ನಿತ್ಯವಾಗಿ ಈ ಭೂಮಿಯನ್ನ ಸಂರಕ್ಷಣೆ ಮಾಡಲಿ. ಆಸ್ತಾಂ ಮಾನಸ ತುಷ್ಟಯೇ ಸುಕೃತಿನಾಂ ನೀತಿ ನವೋಢಾ ಇವ ವಹ. ಸುಕೃತಿನಾಂ ಪುಣ್ಯಜನಾನಾಂ, ಸಜ್ಜನರು ನೀತಿ ಮಾರ್ಗವನ್ನ ನಿತ್ಯವಾಗಿ ಪಾಲನೆ ಮಾಡ್ತಾ ಎಲ್ಲರ ಉಳಿದಂಥವರಿಗೆ ಒಂದು ಮಾರ್ಗದರ್ಶಕವಾಗಿ ಅವರು ಒಂದು ಮಾದರಿಯಾಗಿ ತಮ್ಮ ಜೀವನವನ್ನು ಮಾಡಲಿ. ಕಲ್ಯಾಣಂ ಕುರುತಾಂ ಜನಸ್ಯ ಭಗವಾನ್ ಚಂದ್ರಾರ್ಘ ಚೂಡಾಮಣಿ. ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಚೂಡಾಮಣಿ ಪರಶಿವನು ಎಲ್ರಿಗೂ ಕಲ್ಯಾಣವನ್ನ ಸನ್ಮಂಗಲವನ್ನ ಉಂಟು ಮಾಡಲಿ ಅಂತ ಹೇಳಿ ಕವಿ ತನ್ನ ಅಂತಿಮವಾದಂತಹ ಶ್ಲೋಕವನ್ನ ನಿರೂಪಣೆ ಮಾಡ್ತಾ ಇಲ್ಲಿಗೆ ಹಿತೋಪದೇಶದ ಮಿತ್ರಲಾಭ ಎಂಬಂತಹ ನಮ್ಮ ಚರ್ಚಾ ವಿಷಯವನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೇವೆ. ಇನ್ 216th ಶ್ಲೋಕ, ದ ಪೊಯೆಟ್ wishes good for everybody. It is a formal construction in drama of Sanskrit dramas particularly. It is called Bharatavakyam, wherein the poet wishes good for each and everybody. So it is almost being narrated in that style. Mitram prapnuta sajjanaha. Let everyone be filled with good friends. Let everyone have noble souls as their friends. And let everyone be blessed with Lakshmihi, the money, wealth, riches. And the third part is, may the administrators or rulers be driven by the good thoughts and righteousness. Let them preserve the entire country or the land with the intention of righteous attitudes. Astam manasatushtaye sukrutinam nitihi navodhavaha. So let good souls be the example in the society, and let the entire society be driven by good values and virtues. Kalyanam kurutam janasya bhagavan. May the divine bless each and everybody, every person. Chandraargha chudamani. So let the blessings of Lord Shiva protect and prosper the entire land. This is the wish of the poet. So we have successfully completed the discussion of Mitralabha of Hitopadesha.
with this. If you have any particular concerns, questions, queries, please let me know. ನಿಮ್ದೇನಾದ್ರು ಪ್ರಶ್ನೆ ಇದ್ರೆ, ಸ್ವಲ್ಪ ಪ್ರಶ್ನೆ ಸಲಹೆ ಏನಾದರೂ ಇದ್ರೆ ಮುಖ್ಯವಾಗಿ ಹೇಳ್ಬೋದು. ಚರ್ಚಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದ್ ಮುಂದಿನ ಭಾಗದಲ್ಲಿ ನಾವು ಅಸೈನ್ಮೆಂಟ್ ಈ ಥರದ ವಿಷಯಗಳ ಬಗ್ಗೆ ಒಂದೆರಡು ಮಾತನ್ನ ಚರ್ಚೆ ಮಾಡೋದು. ಪೋರ್ಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ಯಾ? ಸಿಲೆಬಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ಯಾ? ಫೈನ್. ಈಗ ತುಂಬಾ ಸಹನೆಯಿಂದ ಶಾಂತಿಯಿಂದ ಈ ಪಾಠವನ್ನ ಕೇಳಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ನನ್ನ ವ್ಯಾಖ್ಯಾನದಲ್ಲಿ ಅಥವಾ ಈ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ವಿಷಯ ವಸ್ತು ಏನಿದೆಯೋ ಅದಕ್ಕೆ ನ್ಯಾಯ ಒದಗಿಸುವಂತಹ ಹಿನ್ನೆಲೆಯಲ್ಲಿ ನನ್ನ ಬುದ್ಧಿಯ ಮಿತಿಯಲ್ಲಿ, ಮತಿಯ ಮಿತಿಯಲ್ಲಿ ಸಂಪೂರ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಪ್ರಾಯಶಃ ಅದು ನಿಮ್ಗೆ ಯಾರಿಗೂ ನಿಮ್ಮ ಭಾವನೆಗಳಿಗೆ ಏನು ಧಕ್ಕೆ ಆಗಿಲ್ಲ ಅಥವಾ ನಿಮ್ಮ ಭಾವನೆಗಳನ್ನ ಅದು ಘಾಸಿಗೊಳಿಸಿಲ್ಲ ಅಂತ ಭಾವಿಸ್ತೇನೆ. ಮಧ್ಯದಲ್ಲಿ ನನ್ನ ಕಡೆಯಿಂದ ಏನಾದರೂ ಲೋಪ ಆಗಿದ್ರೆ ಅದನ್ನು ನೀವು ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ಬೋದು. ಅದನ್ನ ತಿದ್ದುಕೊಳ್ಳುವಂತಹ ಅಥವಾ ಅದನ್ನ ಪರಿಷ್ಕರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದು ಒಂದು ಭಾಗ. ಎರಡನೇದು, ಈಗಾಗಲೇ ಲಾಕ್ಡೌನ್ 3ನೇ ತಾರೀಕುವರೆಗೂ ಇದೆ. ಅದರ ನಂತರ ದಿನಗಳಲ್ಲಿ ಯೂನಿವರ್ಸಿಟಿಯಿಂದ ಏನ್ ಸೂಚನೆ ಬರ್ತದೆ. Can you explain one more time? Sir, I didn't got. Can you repeat? I'll explain in English little later once I finish. Okay. So ಲಾಕ್ಡೌನ್ ಭಾಗದ ಸೂಚನೆ ಇದು 3ನೇ ತಾರೀಕಿನ ನಂತರ ಹೇಗ್ ಬರ್ತದೆ ಅಂತ ಗೊತ್ತಿಲ್ಲ. ಅದರಿಂದಲೇ ನಾವು ನಮ್ಮ ಇಡೀ ಸಿಲೆಬಸ್ ಅನ್ನ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿ ಮುಗಿಸಿದ್ದೇವೆ. ನಿಮ್ಗೆ ಈಗಾಗಲೇ ಸೂಚನೆಯನ್ನ ಅಥವಾ ಒಂದು ಸಲಹೆಯನ್ನು ಕೊಟ್ಟಿದ್ದೆ. ಇದೇ ಸಂದರ್ಭದಲ್ಲಿ ನೀವು ಅಸೈನ್ಮೆಂಟ್ಸ್ ಅನ್ನು ಮುಗಿಸ್ಕೊಳ್ಬೇಕಾಗ್ತದೆ. ಅದು ಪ್ರಿಂಟೆಡ್ ಫಾರ್ಮಲ್ ಆಗಿರ್ಬೋದು ಅಥವಾ ಹ್ಯಾಂಡ್ ರಿಟನ್ ಫಾರ್ಮಲ್ ಆಗಿರ್ಬೋದು. ಮೊದಲು ನಾವು ಚರ್ಚೆ ಅಂತ ಒಂದು ವಿಚಾರ ತಗೊಂಡಿದ್ವಿ, ಆದ್ರೆ ಈಗ ಚರ್ಚೆಗೆ ಸಮಯ ಇರೋದಿಲ್ಲ. ಪ್ರಾಯಶಃ ಈ ಲಾಕ್ಡೌನ್ ಎಲ್ಲ ರಿಲೀಸ್ ಆದ್ಮೇಲೆ ನಮ್ದು C1 C2 ಟೆಸ್ಟ್ ಇರಬಹುದು ಅಂತ ಕಾಣುತ್ತೆ. ಅದಕ್ಕೆ ನಾವು ಹೆಚ್ಚು ಸಮಯವನ್ನು ಮೀಸಲಿಡಬೇಕಾಗ್ತದೆ. ಅದಾದ್ಮೇಲೆ ನಮ್ಗೆ ಚರ್ಚೆಗೆ ಇದು ಪ್ರಾಯಶಃ ಇಲ್ಲಿಗೆ ನಮ್ಮ ಚರ್ಚಾ ಅವಧಿ ಮುಕ್ತಾಯಗೊಳ್ಳುತ್ತೆ. ಇನ್ನು ಮುಂದೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ ಫಾರ್ಮ್ಯಾಟ್ ಅಲ್ಲಿ ಯಾವುದೇ ಚರ್ಚೆ ಇರುವುದಿಲ್ಲ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ, ಯಾವುದೇ ವಿಷಯವನ್ನ ನೀವು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂದ್ರೂ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಯಾವತ್ತು ಬೇಕಾದ್ರೂ ಕೇಳ್ಬೋದು, ಅಲ್ಲೇನೋ ಸಮಸ್ಯೆ ಇಲ್ಲ. ಆದ್ರೆ ಯಾವ್ದಾದ್ರೂ 2 ಅಸೈನ್ಮೆಂಟ್ ಅನ್ನ ನೀವು ಈ ಸಂದರ್ಭದಲ್ಲಿ, ಉದಾಹರಣೆಗಾಗಿ ಯಾವುದೋ 2 ಕಥೆ, ಪ್ರಾಯಶಃ ನಿಮ್ಗೆ 3 ಅಥವಾ 4 ಕ್ವೆಶ್ಚನ್ ಪೇಪರ್ ಸೆಟ್ಸ್ ಕೊಟ್ಟಿದ್ದೇನೆ ಅಂತ ಕಾಣುತ್ತೆ. ನಿಮ್ ಕಡೆ ಅದು ಇರಬಹುದು. ಆ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಮೇನ್ ಕ್ವೆಶ್ಚನ್ಸ್ ಯಾವ್ದು ಬಂದಿದೆ ಅಂತ ನೋಡಿ ಆ ಕ್ವೆಶ್ಚನ್ಸ್ ಅನ್ನ ನೀವು ನಿಮ್ಮ ಈಗ ಸಂಪೂರ್ಣವಾಗಿ ಫ್ರೀ ಟೈಮ್ ಇರೋದ್ರಿಂದ ನೀವು ಈ ಕಾಲವನ್ನ ಸದುಪಯೋಗ ಮಾಡಿಕೊಂಡು ಒಂದು ಕ್ವೆಶ್ಚನ್ ಅನ್ನ ತಗೊಂಡು ಅದಕ್ಕೆ ನೀವು ಉತ್ತರ ಬರೀರಿ. ಅಂದ್ರೆ ಮೇನ್ ಕ್ವೆಶ್ಚನ್ ಅದು ಅಸೈನ್ಮೆಂಟ್ ರೂಪದಲ್ಲಿ ಬರೀರಿ. 2 ಆ ಥರದ ಕ್ವೆಶ್ಚನ್ಸ್ ತಗೊಳ್ಳಿ. ಯಾವ್ದಾದ್ರು ಕಥೆ ತಗೊಳ್ಬಹುದು, ಅಥವಾ ಕ್ಯಾರೆಕ್ಟರ್ ಅನಾಲಿಸಿಸ್ ತಗೊಳ್ಬಹುದು, ಅಥವಾ ಇಲ್ಲಿ ಬಂದಂತಹ ನೀತಿಗಳ ಒಂದು ವಿಚಾರವಾಗಿ ತಗೊಳ್ಬಹುದು. ಉಪಾಯೇನ ಹಿ ಯಚ್ಚಕ್ಯಂ ತನ್ನ ಶಕ್ಯಂ ಪರಾಕ್ರಮೈಹಿ, ಈ ಥರದ್ದು ಯಾವ್ದಾದ್ರು ಒಂದು ನೀತಿಯನ್ನು ತಗೊಂಡು ನೀವು ಅದನ್ನು ವಿಸ್ತರಿಸ್ಕೊಳ್ಬಹುದು. ನಿಮ್ಮ ಸ್ವಂತ ವಾಕ್ಯದಲ್ಲಿ ಈ ವಿಚಾರಗಳನ್ನ ಬರೆಯುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೆ ಅಸೈನ್ಮೆಂಟ್ ಒಂದು ಪ್ರಧಾನವಾದಂತಹ ಅಭ್ಯಾಸ ಭೂಮಿ ಆಗಿರಲಿ. ಅದನ್ನ ಒಂದು ಟೆಸ್ಟ್, ನಿಮ್ಮ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು
ಒಳ್ಳೆಯ ಉಪಾಯ ಅಂತ ಭಾವಿಸಿ ನೀವು ಅಸೈನ್ಮೆಂಟ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಸಜೆಷನ್ ಇದೆ. ಸೊ ಡೋಂಟ್ ವೆಯ್ಟ್ ಫಾರ್, ಇನ್ನು ಯಾವುದಕ್ಕೂ ನೀವು ಪ್ರತೀಕ್ಷೆ ಮಾಡೋದು ಬೇಡ, ಕಾಯೋದು ಬೇಡ. ನಮ್ಮ ಸಿಲೆಬಸ್ ಇಲ್ಲಿಗೆ ಮುಕ್ತಾಯ ಆಗಿದೆ. ಅಸೈನ್ಮೆಂಟ್ಸ್ ನಿಮ್ಗೆ ಈಗಾಗಲೇ ಕೊಟ್ಟಾಗಿದೆ. ಇನ್ನು ನಮ್ಮ ಕಡೆಯಿಂದ ಬಾಕಿ ಇರುವಂತದ್ದು ಒಂದೇ ಒಂದು, ಅದು C1 C2 ಟೆಸ್ಟ್. C1 ಟೆಸ್ಟ್ ಕ್ವೆಶ್ಚನ್ ಪೇಪರು ರೆಡಿ ಇದೆ. ಇದು ಮುಂದಿನ ಯೂನಿವರ್ಸಿಟಿ ಸೂಚನೆ ಹೇಗೆ ಬರುತ್ತೋ ಅದು ನೋಡಿಕೊಂಡು ನಾವು ಮುಂದುವರಿಬೇಕಾಗತ್ತೆ. ಇಲ್ಲಿಗೆ ನಮ್ಮ ಪೋರ್ಷನ್ಸ್ ಮುಗ್ದಿರುತ್ತೆ. ಅಸೈನ್ಮೆಂಟ್, ಸೆಮಿನಾರ್, ಟೆಸ್ಟ್ ನ ಭಾಗಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಿಮಗಿರುವಂತಹ ಸೂಚನೆ ಈಗ ನನ್ನ ಕಡೆಯಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಸಲಹೆ ಇದ್ರೆ ಹೇಳ್ಬೋದು. ಹಲೋ ಸರ್. ಹೇಳಿ. ಇದು ಕತೆ ಭಾಗ ಇದ್ದೀರಾ ಸರ್? ಅದು ಒಂದು ಪೋರ್ಷನ್ ತಗೊಂಡು ಸಮರಿ ತರ ಬರದ್ರೆ ಆಗುತ್ತಲ್ಲ ಸರ್? ಬರಿಬಹುದು. ನೀವು ಅಲ್ಲಿ ನೋಡ್ಕೊಂಡು ಬರಿಬೇಡಿ ಅನ್ನೋದು ವಿನಂತಿ. ಓನ್ ಆಗಿ ಅಂದ್ರೆ ಒಂದು ಸಮರಿ ತರ ಬರೀರಿ, ಅದರ ಸಾರಾಂಶ ಬರೀರಿ. ಮತ್ತು ಕೆಲವೊಂದು ಪಂಕ್ತಿಗಳನ್ನ, ಶ್ಲೋಕಗಳನ್ನ ನಿಮ್ಗೆ ಅಂಡರ್ಲೈನ್ ಮಾಡಿಸಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಕೆಲವೊಂದು ಭಾಗಗಳನ್ನ ನೀವು ಸ್ವಲ್ಪ ಕಂಠಪಾಠ ಮಾಡಿ. ಯಾಕಂದ್ರೆ ಬರೀ ಕಥೆ ಬರೆದ್ರೆ ನಿಮ್ಗೆ ಒಳ್ಳೆಯ ಮಾರ್ಕ್ಸ್ ಸಿಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಆದ್ರಿಂದ ಅಂಡರ್ಲೈನ್ ಏನೇನ್ ಮಾಡಿಸಿದೀನೋ ಆಯಾ ಭಾಗಗಳನ್ನ ಸ್ವಲ್ಪ ಹೆಚ್ಚಾಗಿ ಗಮನ ಕೊಟ್ಟು, ಒಂದು ಕಥೆಗೆ ನೀವು ಹಿಂದಿನ ಒಂದು 3-4 ಕ್ವೆಶ್ಚನ್ ಪೇಪರ್ ನಿಮ್ ಕಡೆ ಇರೋದ್ರಿಂದ ಯಾವ್ದು ಬರಬಹುದು ಅನ್ನೋ, ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಕೆಲವೊಂದು ಶ್ಲೋಕಗಳನ್ನ ಅಥವಾ ಪಂಕ್ತಿಗಳನ್ನ ನೀವು ಮನನ ಮಾಡುವಂಥದ್ದು, ಕಂಠಸ್ಥ ಮಾಡುವಂಥದ್ದು ಒಳ್ಳೇದಾಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ. ಸರ್ ಎಷ್ಟು ಪೇಜ್ ಬರಿಬೇಕು ಸರ್ ಮಿನಿಮಮ್ ಅಂದ್ರೆ? ಇಲ್ಲಿ ನೀವು ಅಲ್ಲಿ 15 ಮಾರ್ಕಿಗೆ ಒಂದೊಂದು ಪ್ರಶ್ನೆ ಇದೆ. ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಹೇಗೆ ಬರೀತೀರೋ ಹಾಗೆ ಬರೀರಿ. 15 ಮಾರ್ಕ್ಗೆ ಫೈನಲ್ ಎಕ್ಸಾಮ್ಗೆ ಒಂದು ಕ್ವೆಶ್ಚನ್ಗೆ ಎಷ್ಟು ಬರೀತೀರಾ? ಯಾಕಂದ್ರೆ ಒಬ್ಬೊಬ್ರದ್ದು ಹ್ಯಾಂಡ್ ರೈಟಿಂಗು ಮತ್ತು ಅವರು ಕೊಡುವಂತಹ ಸ್ಪೇಸು ಇದ್ರ ಮೇಲೆ ವ್ಯತ್ಯಾಸ ಆಗ್ತದೆ. ನಿಮ್ಗೆ ಎಷ್ಟು 15 ಮಾರ್ಕ್ಗೆ ಸರಿ ಅಂತ ಅನ್ಸುತ್ತೋ ಅಷ್ಟು ಬರೀರಿ. 2 ಅಸೈನ್ಮೆಂಟ್ಸ್ ಅನ್ನ ಬರೀಬೇಕು. ಓಕೆ ಸರ್. ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಉದ್ದಕ್ಕೆ ಬರೆಯುವಂತಹ ಇದು ಬೇಡ. ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಮತ್ತು ಮಧ್ಯೆ ಮಧ್ಯೆ ಒಂದೊಂದು ಶ್ಲೋಕಗಳನ್ನ ಅಥವಾ ಪಂಕ್ತಿಗಳನ್ನ ಸಂಸ್ಕೃತದಲ್ಲಿ ಉಲ್ಲೇಖ ಮಾಡಿ ಬರೆದ್ರೆ ಇನ್ನೂ ಒಳ್ಳೇದಾಗ್ತದೆ. ಇಂಗ್ಲಿಷ್ ಇಲ್ಲ ಕನ್ನಡದಲ್ಲಿ ಬರಿಬಹುದಲ್ಲ ಸರ್? ಕಥಾ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರ್ತದೆ. ಬೇರೆ ಎಲ್ಲ ಭಾಗವೂ ಇಂಗ್ಲಿಷು ಕನ್ನಡದಲ್ಲಿ ಬರೀಬಹುದು. ಈ ಶ್ಲೋಕವನ್ನ ಏನು ನೀವು ಉದಾಹರಿಸ್ತೀರಿ ಅದನ್ನ ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತದಲ್ಲಿ ಬರೀರಿ. ಸೊ ದಟ್ ಶ್ಲೋಕನ ಸಂಸ್ಕೃತ ಅಲ್ಲಿ ಬರೆದು ಅದ ಎಕ್ಸ್ಪ್ಲನೇಷನ್ ಕನ್ನಡ ಇಲ್ಲ ಇಂಗ್ಲಿಷ್ ಅಲ್ಲಿ ಬರಿಬಹುದಲ್ವಾ? ಹೌದೌದು. ಓಕೆ ಸರ್. ಈ ಎಲ್ಲ ಅಸೈನ್ಮೆಂಟ್ಸ್ ಅನ್ನ ನೀವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮುಗಿಸ್ಕೊಳ್ಳಿ. ಮತ್ತು 4ನೇ ತಾರೀಕಿನ ನಂತರದ ದಿನಗಳಲ್ಲಿ ಯೂನಿವರ್ಸಿಟಿ ಏನ್ ಸೂಚನೆ ಕೊಡುತ್ತೋ ಆ ದಿನಗಳಲ್ಲಿ ನೀವು ಅಸೈನ್ಮೆಂಟ್ ಸಬ್ಮಿಷನ್ಗೆ ರೆಡಿಯಾಗಿ ಇಟ್ಕೊಳ್ಳಿ. ಯಾವುದಕ್ಕೂ ಕಾಯುವಂತಹ ಪರಿಸ್ಥಿತಿ ಬೇಡ. ನಾವು ಸಂಪೂರ್ಣವಾಗಿ ಪರೀಕ್ಷೆಗೆ ಸಿದ್ಧರಾಗುವಂತೆ ಈ ಭಾಗದಲ್ಲಿ ನಾವು ಈ ಸಮಯವನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಹಲೋ ಸರ್. ಸರ್ ಅಸೈನ್ಮೆಂಟ್ ನೀವೇ PDF ಕಳಿಸ್ತೀನಿ ಅದನ್ನ ನೋಡ್ಕೊಂಡು ಬರೀರಿ ಅಂತ ಹೇಳಿದ್ರಲ್ಲ ಸರ್, ಅದು PDF ಕಳಿಸುವ ನೋಡಿದೆ. ಆದ್ರೆ PDF ಎಲ್ಲವೂ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿದೆ. ಕನ್ನಡದಲ್ಲಿ PDF ನಾನು ಹುಡುಕ್ದೆ, ಕನ್ನಡದಲ್ಲಿ ಯಾವುದು ಸಿಗ್ತಾ ಇಲ್ಲ. ನೀವೀಗ ಟೆಕ್ಸ್ಟ್ ಯಾವ್ದಾದ್ರು PDF ಅಥವಾ ವಿಚಾರಗಳು ಆನ್ಲೈನ್ ಅಲ್ಲಿ ಸಿಕ್ಕರೆ ಅದನ್ನು ಉಪಯೋಗಿಸ್ಕೋಬಹುದು. ನಾನು ಕೆಲವೊಂದು ನಿಮ್ಗೆ ಆ ಪುಸ್ತಕದ ಭಾಗಗಳನ್ನ ಫೋಟೋ ತೆಗೆದು ಅದನ್ನ ಇಮೇಲ್ ಮಾಡೋಣ ಅಂತ ನೋಡಿದೆ. ಬಟ್ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನೀವು ಈಗಿರುವಂತಹ ರಿಸೋರ್ಸ್ ಮತ್ತು ಆನ್ಲೈನ್ ರಿಸೋರ್ಸಸ್ ಇದನ್ನ ಬಳಸ್ಕೊಂಡು ಮತ್ತು ನಿಮ್ಮ ಒಂದು ವ್ಯಾಖ್ಯಾನ ಶೈಲಿ, ವ್ಯಾಖ್ಯಾನ ಕೌಶಲ ಏನಿದೆ ಅದನ್ನ ಬಳಸ್ಕೊಂಡು ಈಗ ಮುಂದುವರಿಯುವಂಥದ್ದು ಯುಕ್ತ ಅಂತ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಫೈನ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ.
ಸರ್ ಇಂಗ್ಲಿಷ್ PDF ಅಂದಲ್ಲ ಸರ್, ಅದು ಸ್ವಲ್ಪ ಕಳಿಸ್ತೀರಾ ಸರ್? ನಾನು ರೆಫರ್ ಮಾಡ್ಕೊಂಡ್ ಬರೆಯೋಕೆ ಈಸಿ ಆಗುತ್ತೆ ಸರ್. ಫೈನ್, ಓಕೆ ಕಳ್ಸ್ಕೊಡ್ತೀನಿ. ಸರ್, ಥ್ಯಾಂಕ್ ಆದ್ರೆ ಯು. ಅದು ಇದೇ ಆರ್ಡರ್ ಇಲ್ಲ. ಅದರಲ್ಲಿ ಒಂದು ಸಮಸ್ಯೆ ಅಂದ್ರೆ ಅದು ಇದೇ ಆರ್ಡರ್ ಓಕೆ ಇಲ್ಲ. ಸರ್. ಅದರಲ್ಲಿ ತುಂಬಾ ಓ, ಜನರಲ್ ಆಗಿ ಸ್ಟೋರೀಸ್ ಅನ್ನ ಹೇಳಿದ್ದಾರೆ. ಓಕೆ ನಿಮ್ಗೆ ಸರ್. ನಾನು ಅನೇಕ PDF ಆನ್ಲೈನ್ ರಿಸೋರ್ಸ್ ಅನ್ನ ನೋಡಿದೆ. ಅದರಲ್ಲಿ ನೋಡಿದ್ರಲ್ಲಿ ಈ ಹಿಂದಿ ನಿಮ್ಗೇನೋ ಈಗ ತೋರಿಸ್ತಾ ಇದ್ದೇನೆ, ಆ PDF ಮಾತ್ರ ಈ ಟೆಕ್ಸ್ಟ್ಗೆ ಅನುಗುಣವಾಗಿ ಯಥಾರ್ಥವಾಗಿದೆ. ಇನ್ನು ಕೆಲವೊಂದು PDF ಅಲ್ಲಿ ಬೇರೆ ಬೇರೆ ಕಥೆಗಳನ್ನ ಸೇರಿಸಿದ್ದಾರೆ. ಸೊ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ, ಕೆಲವೊಂದು ಕಥೆಗಳನ್ನ ಕೈ ಬಿಟ್ಟಿದ್ದಾರೆ. ಸೊ ಈ ರೀತಿಯ ಅನೇಕ PDFs ಇದೆ. ಆದ್ರಿಂದ ಅದು ಅಷ್ಟೊಂದು ಪ್ರಿಫರೇಬಲ್ ಇಲ್ಲ, ರೆಕಮೆಂಡೆಡ್ ಅಲ್ಲ ಅದು. ಅದು ಇದು ಮಿಕ್ಸ್ ಆದ್ರೆ ನಿಮ್ಗೆ ಸಂಕಷ್ಟ ಆಗ್ಬೋದು. ಅಂದ್ರೆ ಯಾವ್ದು ಎಕ್ಸಾಮ್ ಇದೆ ಇಲ್ಲ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ನಾನು ಯಾವ್ದನ್ನು ಶೇರ್ ಮಾಡಲಿಲ್ಲ. ಸೊ ಹಿಂದಿದು ಪಾರ್ಟ್ ಏನಿದೆ, ದಿಸ್ ಇಸ್ ಈಗ ನಿಮ್ಗೇನು ತೋರಿಸ್ತಾ ಇದ್ದೇನೆ PDF, ಇದು ನಿಮ್ಮ ಟೆಕ್ಸ್ಟ್ ಹೇಗಿದೆಯೋ ಹಾಗೆ ಇದೆ. ಆದ್ರಿಂದ ಈ PDF ನಿಮ್ಗೆ ಪ್ರಾಯಶಃ ಶೇರ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅಲ್ಲಿ ಭಾರ್ಗವ ಲಕ್ಷ್ಮಿ ಅವ್ರ ಕಡೆ ಕಳಿಸಿದ್ದೆ, ಅವರು ಅಲ್ಲಿ ಶೇರ್ ಮಾಡಿದ್ದಾರೆ ಅನ್ಸುತ್ತೆ. ಇದನ್ನ ನೀವು ರೆಫರ್ ಮಾಡ್ಬೋದು, ಯಾಕಂದ್ರೆ ಇದರಲ್ಲಿ ಯಾವುದೇ ಅಡಿಷನ್ ಇಲ್ಲ, ಡಿಲೀಷನ್ ಇಲ್ಲ. ನಿಮ್ಮ ಟೆಕ್ಸ್ಟ್ ಹೇಗಿದೆಯೋ ಹಾಗೆ ಇದೆ. ಉಳಿದಂತಹ ಕೆಲವೊಂದು PDFs ಏನಿದೆ ಅದರಲ್ಲಿ ತುಂಬಾ ಹೊಸ ಕಥೆಗಳನ್ನ ಸೇರಿಸಿದ್ದಾರೆ. ಈ ತರದ ಅನೇಕ ಸಮಸ್ಯೆ ಉಂಟಾಗಿದೆ. ಅದರಿಂದ ಅದು ಅಷ್ಟು ರೆಕಮೆಂಡ್ ಇಲ್ಲ. ಹಿತೋಪದೇಶ ಅನ್ನುವಂತಹ ಟೈಟಲ್ ಅಲ್ಲಿ ಅನೇಕ PDF ಸಿಗುತ್ತೆ. ಆದ್ರೆ ಯಾವ್ದು ಸರಿ ಯಾವ್ದು ಯುಕ್ತ ಅನ್ನೋದನ್ನ ಯೋಚನೆ ಮಾಡಿ ನನಗ್ ಗೊತ್ತಾಗಿರುವಂತಹ ವಿಚಾರದಲ್ಲಿ ಇದೊಂದು ಮಾತ್ರ ಚೆನ್ನಾಗಿದೆ. ಉಳಿದಂಥದ್ದು ಅಷ್ಟು ಯೋಗ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? Fine. So I'll switch over to English. There are a few instructions. First one is, with this we have completed the entire discussion of Hitopadesha, so that there will not be any more discussions on this particular subject. If you have any particular question, pertinent observations, anything, you can always contact me without any hesitation. If you find any betterment can be done in my way of teaching or explanation, you are very much free to share your thoughts, observations, views, and suggestions. This will not have any implication. You will not be victimized for all these things. So suggestions will be taken open-mindedly. This is one part. As far as the assignments are concerned, it is better you write down 2 assignments, taking any 2 questions of the previous question paper, so that it will be a preparatory activity for you. And while writing the answers, please don't forget to highlight 1 or 2, minimum 1 or 2 shlokas concerned to that particular context. So that is one thing. And second, there are many PDFs are available in the online. So I have seen several of them, but some of them have added new stories, and some have deleted the stories of Mitralabha. So I could not find a book which is completely in line with our prescribed text, except the one which is shared online, that is, which is shared during the classes. Hope the same content is received by one and all in your WhatsApp group. So this is a
recommended, advised text. So before taking the other text into consideration, please watch out whether it is in line with the prescribed contents. So this is the second point. And third is after the fourth. Yes, please. Fine. Until third, we have lockdown. After fourth, probably the university may give the advisories or directions to resume the classes. In that case, please be prepared to submit the assignments very much in advance. So be prepared till third. You have time to write down all the assignments and be prepared to submit. So after the reopening of the university, we will be conducting the test C1, C2 directly. So we will not have any further discussions or classes after reopening of the university. So we will have time only for C1, C2 test followed by C3 test. Assignments and syllabus discussions, these two parts are completely done during the lockdown period. As far as my job is concerned, I am done. So it is now your turn to complete your assignments. So these are the important things that you need to carry in your mind. Sir, assignments we can write in English, no? Means there is no compulsory we have to write in Sanskrit only, right? No. The answers can be written in English or Kannada. You have option. But my suggestion Okay. is, while highlighting any particular shloka, writing in a shloka, it is better you write in Devanagari script so that it carries more value. And for a 15-mark question, it is better to quote some of the shlokas relevant to that context. Fine. It was nice interacting with all of you. Yes, Kailash. Hello. Sir, just one question, that there are total 213 16 slokas. So means you during teaching also you highlighted some important slokas. So we have to go through that. That only slokas are important for exam, or we have to go all, means, because sir, it's not possible to learn almost 216 slokas. Okay. So whatever slokas you mark during teaching, that only we have to do, sir, or everything? It is suggested. I can't say you will not have any other questions beyond this. These are quite important. All are important. Some are more important. That's what the poet says. Similarly, over here, all are important, but whatever we have marked and during the discussion, they appear to be more important. And the decision of what to take and what to leave lies with you, because I have already circulated about 3-4 previous question papers. Taking those question papers into consideration, you are the better judge to decide where to give importance and where you can skip the things. Okay, sir. Fine. It was a nice journey to interact with all of you. I'm expecting constructive suggestions and your responses. If you have any such valuable suggestions and responses, please feel free to share. See you after the lockdown completes. Thank you, sir. Thank you. Thank you, sir. Thank you one and all. Thank you. ಧನ್ಯವಾದಗಳು. Thank you, sir. ಇನ್ನು ಅನೇಕರು ಇದಕ್ಕೆ ಬಂದಿಲ್ಲ, ಅವ್ರಿಗೂ ಈ ಮಾಹಿತಿಯನ್ನ ತಿಳಿಸಿ ದಯವಿಟ್ಟು. ಖಂಡಿತ ಸರ್. ಓಕೆ ಸರ್. ಭಾರ್ಗವ ಲಕ್ಷ್ಮಿ ಅವರು ಇದ್ರ ಬಗ್ಗೆ 1-2 ಲೈನ್ ಅನ್ನ ನಿಮ್ಮ ಟೀಮ್
ಯಾವುದು ವಾಟ್ಸಪ್ ಗ್ರೂಪಲ್ಲಿ ಒಂದೆರಡು ಈ ವಿಚಾರಗಳ ಸಾರವನ್ನ ನೀವು ಉಲ್ಲೇಖ ಮಾಡೋದು ಒಳ್ಳೆಯದು ಅಂತ ಹೇಳ್ತೇನೆ. ಧನ್ಯವಾದಗಳು. ಓಕೆ ಸರ್.